ನಮ್ಮ ಮನೆ ಹತ್ರನೇ ಇರೋದು, ತುಂಬ ವಾಕಬಲ್ ಡಿಸ್ಟೆನ್ಸೇ. ಸೊ ವಾಕ್ ಮಾಡ್ತಾ ಮಾಡ್ತಾ ಹಾಗೆ ವೀಡಿಯೋಸ್ ಕೂಡ ಮಾಡಿಕೊಂಡೆ. ತುಂಬಾ ಇಷ್ಟ ಆಯಿತು ಇವತ್ತಿನ ಡೇ, ನಾನು ಹೇಳೋಕ್ಕಾಗಲ್ಲ ಅಷ್ಟು ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿತ್ತು ಕೂಡ. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಕೂಡ ಬಂದೆ, ಏಕೆಂದರೆ ನನ್ನ ಮಗನ ಸ್ಕೂಲಿಗೆ ಕಳಿಸ್ಬೇಕಿತ್ತು. ಹಾಗಾಗಿ ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂಥೇಳಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಕೆಲವೊಂದಷ್ಟು ಜನ ಕೇಳ್ತಾಯಿದ್ರು, ಯಾಕೆ ಮೇಡಮ್ ಬಿಸ್ನೆಸ್ ಸ್ಟಾಪ್ ಮಾಡಿದ್ರಾ, ಹ್ಯಾಂಡ್ ವರ್ಕ್ ಬ್ಲೌಸಸ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ಅಂತ ಹೇಳಿ. ಖಂಡಿತವಾಗ್ಲೂ ಯಾವ ಬಿಸ್ನೆಸ್ಸು ಸ್ಟಾಪ್ ಮಾಡಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಬಟ್ ಕೆಲವೊಂದಷ್ಟು ದಿನ ಟೈಮ್ ಬೇಕು, ಏಕೆಂದರೆ ನಮ್ಮ ಅತ್ತೆಯವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ನಾವೆಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ ಮನೇಲಿ. ಹಾಗಾಗಿ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಾಯಿಲ್ಲ, ಅದೆಲ್ಲ ತೆಗೆದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ವ್ಲಾಗ್ ಮಾತ್ರ ಡೈಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಲಿ ನಾನೊಂದು ಕೆಲವೊಂದಷ್ಟು ಮೋಟಿವೇಶನ್ಸ್ ಟಿಪ್ಸ್ನ ಹೇಳೋದಾದರೆ, ಇವಾಗ ಹೆಣ್ಮಕ್ಳು ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಎಲ್ಲರೂ ಸ್ಟ್ರೆಸ್ಫುಲ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಏನೇ ಒಂದು ಸಿಚುಯೇಷನ್ ಬಂದರೂ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಕೋಪ, ಫಸ್ಟ್ರೇಷನ್ನು, ಅದರಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಕೆಲವೊಂದಷ್ಟು ಜನ ದುಡುಕಿ ಏನೇನೋ ನಿರ್ಧಾರ ತೊಗೋತಾರೆ. ಈ ಥರ ಎಲ್ಲ ಆಗ್ತಾಯಿದೆ. ನಾನು ಹೇಳೋದೇನೆಂದರೆ, ಅದೆಲ್ಲ ನಾನು ಕೂಡ ಫೇಸ್ ಮಾಡಿದ್ದೀನಿ. ಎಲ್ಲರ ಲೈಫಲ್ಲೂ ಆಗುತ್ತೆ. ಎಲ್ಲರೂ ಒಂದು ಪೀಕ್ ಲೆವೆಲ್ಗೆ ಹೋಗಿ ಡಿಪ್ರೆಷನ್ ಆ ಥರ ಎಲ್ಲ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಹೆಣ್ಮಕ್ಳಿಗೆ ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಯಾಕೆಂದರೆ ಯಾರೂ ಬರಲ್ಲ. ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ನಾವು ನಮ್ಮ ಫ್ಯಾಮಿಲಿನ ನೋಡೋಕ್ಕಾಗೋದು. ಸೊ ನಾವು ಚೆನ್ನಾಗಿದ್ರೇ ಎಲ್ಲರೂ ಬರೋದು. ಹಾಗಾಗಿ ಫಸ್ಟ್ ಹೆಲ್ತ್ ಕಡೆ ಗಮನ ಕೊಡಿ. ಜೊತೆಗೆ ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಲೈಫಲ್ಲಿ ದುಡ್ಡು ಹೇಗೆ ಮಾಡಬೇಕು, ಲೈಫಲ್ಲಿ ಹೆಂಗೆ ಸೆಟ್ಲ್ ಆಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಸ್ನ. ಅವ್ರ ಕಡೆಯಿಂದ ಸಲಹೆ ತಗೊಳ್ಳಿ, ಯಾವ ಥರ ಮಾಡಿದ್ರೆ ಬೆಟರ್ ಅನಿಸುತ್ತೆ ಅಂತ ಹೇಳಿ. ಸೊ ಈ ಥರ ಎಲ್ಲ ಇದೆ. ಸಾಂಗ್ಸ್ ಕೇಳಿ, ಬುಕ್ಸ್ ಓದೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದೆಲ್ಲನೂ ನಿಮಗೆ ಒಂದು ರಿಫ್ರೆಶ್ ಆಗುತ್ತೆ ಮೈಂಡು. ಜೊತೆಗೆ ಒಂದು